Hello everyone, I am Santosh. Today we are going to discuss once again the very important concept in computer fundamentals, that is about operating systems. Operating system ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಒನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ದಟ್ ಈಸ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ದಿಸ್ ಈಸ್ ಫಾಸ್ಟ್ ಟ್ರ್ಯಾಕ್ ಗೈಡ್ ಟು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಬೇಸಿಕ್ ಕಮಾಂಡ್ಸ್. ಲೆಟ್ ಅಸ್ ಸಿ ವಾಟ್ ಈಸ್ ದಿ Unix operating systems. Unix is a powerful multi-user multitasking operating system. Usually ಇದನ್ನೆಲ್ಲಿ ಯೂಸ್ ಮಾಡ್ತಾರೆ, ಸರ್ವರ್ಸ್ ಮತ್ತು ಪ್ರೋಗ್ರಾಮಿಂಗ್ ಅಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಇಟ್ ಈಸ್ ಓನ್ಲಿ ನೋನ್ ಫಾರ್ ಸ್ಟೆಬಿಲಿಟಿ, ಸೆಕ್ಯೂರಿಟಿ ಅಂಡ್ ಕಮಾಂಡ್ ಲೈನ್ ಇಂಟರ್ಫೇಸ್. ಯೂಶಲಿ ಇಲ್ಲಿ ನಾವು ಕಮಾಂಡ್ ಲೈನ್ ಥ್ರೂ ವರ್ಕ್ ಮಾಡ್ತಾ ಹೋಗ್ತೀವಿ. ಅಂಡ್ ಲೆಟ್ ಅಸ್ ಸಿ ಸಮ್ ಆಫ್ ದಿ ಕಮಾಂಡ್ಸ್. And many modern operating systems like Linux and Mac OS are based on Unix principles. Let us see some of the basic commands in Unix. General commands usually ನಾವು ಯಾವ್ಯಾವ್ದು ಯೂಸ್ ಮಾಡ್ತೀವಿ ಅಂದರೆ, there is a command called cal ಅಂದರೆ which displays the current month's calendar. When you open the terminal, if you type cal, it shows the current month's calendar. And other commands like date displays the current date and time. If you open the terminal, ಅಲ್ಲಿ ನೀವು ಡೇಟ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದರೆ ಇಟ್ ವಿಲ್ ಶೋ ದ ಸಿಸ್ಟಮ್ಸ್ ಡೇಟ್ ಅಂಡ್ ಟೈಮ್. And there is another command, general command called BC command. BC means basic calculator ಅಂತ ನಾವು ಹೇಳ್ತೀವಿ. ಇಟ್ ಈಸ್ ಎ ಸಿಂಪಲ್ ಕಮಾಂಡ್ ಲೈನ್ ಕ್ಯಾಲ್ಕುಲೇಟರ್. BC ಅನ್ನ ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡಿದ್ರೆ ಇಟ್ ಶೋಸ್ ದ ಕ್ಯಾಲ್ಕುಲೇಷನ್ ಪಾರ್ಟ್. ಫಾರ್ ಎಕ್ಸಾಂಪಲ್, ಎಕೋ ಜೊತೆಗೆ 5+10 ವಿತ್ BC ಅಂತ ಬರೆದ್ರೆ 5+10 ಅನ್ನ ಕ್ಯಾಲ್ಕುಲೇಟ್ ಮಾಡಿ ಎಕೋ ಅಂದ್ರೆ ಪ್ರಿಂಟ್ ಮಾಡುತ್ತೆ, ವಿಚ್ ಔಟ್ಪುಟ್ಸ್ ಆಸ್ 15. ಎಕೋ ಕಮಾಂಡ್ ಈಸ್ ದೇರ್ ಟು ಪ್ರಿಂಟ್ ದ ಟೆಕ್ಸ್ಟ್. ಫಾರ್ ಎಕ್ಸಾಂಪಲ್, ಎಕೋ ಅಂತ ಬರೆದು ಹೆಲೋ ವರ್ಡ್ ಅಂತ ಬರೆದ್ರೆ ಇಟ್ ವಿಲ್ ಪ್ರಿಂಟ್ ಹೆಲೋ ವರ್ಡ್. ಅಂಡ್ ದೇರ್ ಇಸ್ ಅನದರ್ ಕಮಾಂಡ್ ಕಾಲ್ಡ್ ಹೂ ಕಮಾಂಡ್. ನೀವು ಟರ್ಮಿನಲ್ ಓಪನ್ ಮಾಡಿ ಹೂ ಅಂತ ಟೈಪ್ ಮಾಡಿದ್ರೆ ಶೋಸ್ ದಿ ಲಿಸ್ಟ್ ಆಫ್ ಯೂಸರ್ಸ್ ಕರೆಂಟ್ಲಿ ಲಾಗ್ಡ್ ಇನ್ ಟು ದ ಸಿಸ್ಟಮ್ಸ್. ಫಾರ್ ಎಕ್ಸಾಂಪಲ್, ಹೂ ಅಂತ ಬರೆದು ಟೈಪ್ ಮಾಡ್ರಿ, ಇಟ್ ಶೋಸ್ ಡಿಸ್ಪ್ಲೇಸ್ ದ ಲಾಗ್ಡ್ ಇನ್ ಯೂಸರ್ಸ್ ಯಾರ್ಯಾರು ಇರ್ತಾರೋ ಅದೆಲ್ಲ ಡಿಸ್ಪ್ಲೇ ಮಾಡುತ್ತೆ. ಅಂಡ್ ದೇರ್ ಆರ್ ಸಮ್ ಅದರ್ ಕಮಾಂಡ್ಸ್ ವಿಚ್ ಆರ್ ಫಾರ್ ಡೈರೆಕ್ಟರಿ ಮ್ಯಾನೇಜ್ಮೆಂಟ್. ಆ ಕಮಾಂಡ್ಗಳು ಯಾವ್ಯಾವ ಅಂದ್ರೆ LS ಕಮಾಂಡ್. LS ಮೀನ್ಸ್ ಲಿಸ್ಟಿಂಗ್ ಫೈಲ್ಸ್ ಅಂಡ್ ಡೈರೆಕ್ಟರೀಸ್ ಅಂತ ನಾವು ಹೇಳ್ತೀವಿ. LS ಲಿಸ್ಟ್ಸ್ ಫೈಲ್ ಅಂಡ್ ಡೈರೆಕ್ಟರೀಸ್ ಇನ್ ದ ಕರೆಂಟ್ ಲೊಕೇಶನ್. ಯಾವ ಲೊಕೇಶನ್ ನಲ್ಲಿ ಇಟ್ಕೊಂಡು ನೀವು ಟರ್ಮಿನಲ್ ಓಪನ್ ಮಾಡಿ LS ಅಂತ ಟೈಪ್ ಮಾಡ್ತಿರೋ, ಇಟ್ ವಿಲ್ ಶೋ ಯು ದ ಲಿಸ್ಟ್ ಆಫ್ ಆಲ್ ಫೈಲ್ಸ್ ಅಂಡ್ ಫೋಲ್ಡರ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದಟ್ ಡೈರೆಕ್ಟರಿ. PWD command. PWD means presently working directory. Prints the current working directory. ನೀವು ಯಾವ ಡೈರೆಕ್ಟರಿ ನಲ್ಲಿ ಈಗ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗಬೇಕಂದ್ರೆ ಯು ಶುಡ್ ಗೋ ಫಾರ್ PWD command. If you just open the terminal, PWD ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ it will show you the present working directory. And there is other command called CD command. CD ಅಂದ್ರೆ change directory, which changes the directory. ಫಾರ್ ಎಕ್ಸಾಂಪಲ್, CD ಅಂತ ಬರೆದು ಡಾಕ್ಯುಮೆಂಟ್ಸ್ ಅಂದ್ರೆ ಬರೆದ್ರೆ ಅದೇನಾಗುತ್ತೆ, ಡಾಕ್ಯುಮೆಂಟ್ಸ್ ಅನ್ನೋ ಫೋಲ್ಡರ್ಗೆ ಅಥವಾ ಡೈರೆಕ್ಟರಿಗೆ ಮೂವ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ MKDIR ಕಮಾಂಡ್. MKDIR ಅಂದ್ರೆ ಏನು, ಮೇಕ್ ಡೈರೆಕ್ಟರಿ. ಡೈರೆಕ್ಟರಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಎ ಕಮಾಂಡ್ ಕಾಲ್ಡ್ MKDIR. MKDIR ಅಂತ ಬರೆದು ಡೈರೆಕ್ಟರಿ ನೇಮ್ ಬರಿಬೇಕು, ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ದ ಫೋಲ್ಡರ್ ಅಥವಾ ಡೈರೆಕ್ಟರಿ ವಿತ್ ದಟ್ ನೇಮ್. There is another command called RMDIR. RMDIR ಅಂದ್ರೆ ಏನು, ರಿಮೂವ್ ಡೈರೆಕ್ಟರಿ, ವಿಚ್ ರಿಮೂವ್ಸ್ ದಿ ಎಂಟಿ ಡೈರೆಕ್ಟರಿ. RMDIR ಅಂತ ಬರೆದು ಫೋಲ್ಡರ್ ನೇಮ್ ಬರಿಬೇಕು ಅಥವಾ ಡೈರೆಕ್ಟರಿ ನೇಮ್ ಬರಿಬೇಕು, ವಿಚ್ ವಿಲ್ ಡಿಲೀಟ್ಸ್ ದ ಡೈರೆಕ್ಟರಿ. ಅಂಡ್ ದೇರ್ ಆರ್ ಸಮ್ ಮೋರ್ ಕಮಾಂಡ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಫೈಲ್ ಮ್ಯಾನೇಜ್ಮೆಂಟ್. ಫೈಲ್ ಮ್ಯಾನೇಜ್ಮೆಂಟ್ಗೆ ಇರುವಂತ ಸಮ್ ಕಮಾಂಡ್ಸ್ ಯಾವ್ಯಾವ ಅಂದ್ರೆ, ದೇರ್ ಈಸ್ ಎ ಕಮಾಂಡ್ ಕಾಲ್ಡ್ cat. Whenever you open the terminal and if you type cat with the file name with extension you ಬರೆದ್ರೆ ಅಂದ್ರೆ it will show you the content of the file. Cat means it will show you the content of the file. And even cat ಅನ್ನ ನಾವು ಫೈಲ್ ಕ್ರಿಯೇಷನ್ಗೂ ಯೂಸ್ ಮಾಡಬಹುದು. There is another command called CP. CP means copy command. Copies a file from one location to another location. ನೀವು CP ಅಂತ ಬರೆದು
ಯಾವ ಫೈಲನ್ನು ಯಾವ ಲೊಕೇಶನ್ಗೆ ಕಾಪಿ ಮಾಡಬೇಕು ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಸಿ ಪಿ ಕಮಾಂಡ್. ದೆನ್ ವಿ ಹ್ಯಾವ್ ಆರ್ ಎಮ್ ಕಮಾಂಡ್. ಆರ್ ಎಮ್ ಅಂದರೆ ರಿಮೂವ್. ಆರ್ ಎಮ್ ವಿಲ್ ರಿಮೂವ್ಸ್ ಎ ಫೈಲ್ ಅಥವಾ ಡಿಲೀಟ್ಸ್ ಎ ಫೈಲ್. ಆರ್ ಎಮ್ ಅಂತ ಬರೆದು ಫೈಲ್ ನೇಮ್ ಬರಿಬೇಕು, ವಿಚ್ ವಿಲ್ ಡಿಲೀಟ್ ದಟ್ ಫೈಲ್. ಅಂಡ್ ದೇರ್ ಇಸ್ ಅನದರ್ ಕಮಾಂಡ್ ಕಾಲ್ಡ್ ಎಮ್ ವಿ ಕಮಾಂಡ್. ಎಮ್ ವಿ ಅಂದರೆ ಮೂವ್. ಕಾಪಿಗೆ ಮೂವ್ಗೆ ಏನ್ ಡಿಫರೆನ್ಸ್ ಅಂದರೆ ಮೂವ್ಸ್ ಎಮ್ ವಿ ಮೂವ್ಸ್ ಫೈಲ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಲೊಕೇಶನ್. ಕಾಪಿ ಅಂದರೆ ಮೇನ್ ಲೊಕೇಶನ್ ಅಲ್ಲಿ ಇರುತ್ತೆ, ಇವನ್ ಅದರ್ ಲೊಕೇಶನ್ ಇಲ್ಲೂ ಅದರ ಕಾಪಿ ನಮಗೆ ಸಿಗುತ್ತೆ, ವಿಚ್ ಇಸ್ ಲೈಕ್ ಕಟ್. ಓಕೆ, ಎಮ್ ವಿ ಅಂದ್ರೆ ಮೂವ್ಸ್ ದಿ ಫೈಲ್. ಮೂವ್ ಮಾಡುವಾಗ ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡ್ಬೇಕಂತೀರಿ, ಅಥವಾ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರಿನೇಮ್ ಕಮಾಂಡ್ ಅಂತಾನು ನಾವು ಹೇಳ್ತೀವಿ. ದೇರ್ ಇಸ್ ಅನದರ್ ಕಮಾಂಡ್ ಕಾಲ್ಡ್ ಫೈಲ್. ಫೈಲ್ what will it shows? It shows the type of a file. ಫೈಲ್ ಅಂತ ಬರೆದು ಫೈಲ್ ನೇಮ್ ಬರೆದು ಎಂಟರ್ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಔಟ್ಪುಟ್ಸ್ ದಿ type of file type information about the file. Then there is another command called WC. WC ಅಂದ್ರೆ word count ಅಂತ ನಾವು ಹೇಳ್ತೀವಿ, which counts the number of lines, words and characters in a file. WC ಅಂತ ಬರೆದು ಫೈಲ್ ನೇಮ್ ಬರೆದು ಎಂಟರ್ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಎಷ್ಟು ವರ್ಡ್ಸ್ ಇದೆ, ಎಷ್ಟು ಕ್ಯಾರೆಕ್ಟರ್ಸ್ ಇದೆ, ಎಷ್ಟು ಲೈನ್ಸ್ ಇದೆ ಅಂತ ಅದು ಡಿಸ್ಪ್ಲೇ ಮಾಡುತ್ತೆ. ವಿ ಹ್ಯಾವ್ ಅನದರ್ ಕಮಾಂಡ್ ಕಾಲ್ಡ್ ಹೆಡ್. ಹೆಡ್ ಮೀನ್ಸ್ ವಿಚ್ ವಿಲ್ ಡಿಸ್ಪ್ಲೇ ದಿ ಫಸ್ಟ್ 10 ಲೈನ್ಸ್ ಆಫ್ ಫೈಲ್ ಬೈ ಡಿಫಾಲ್ಟ್. ಹೆಡ್ ಅಂತ ಬರೆದು ಫೈಲ್ ನೇಮ್ ಬರೆದ್ರೆ ಫಸ್ಟ್ 10 ಯಾವ ಫೈಲ್ಸ್ ಲೈನ್ಸ್ ಇದಾವೆ ಆ ಫೈಲ್ ಅಲ್ಲಿ ಅದನ್ನೆಲ್ಲ ಡಿಸ್ಪ್ಲೇ ಮಾಡುತ್ತೆ. ಅಂಡ್ ವಿ ಹ್ಯಾವ್ ಅನದರ್ ಕಮಾಂಡ್ ಕಾಲ್ಡ್ ಟೇಲ್, ವಿಚ್ ವಿಲ್ ಡಿಸ್ಪ್ಲೇ ದಿ ಲಾಸ್ಟ್ 10 ಲೈನ್ಸ್ ಬೈ ಡಿಫಾಲ್ಟ್. ನೀವು ಲೈನ್ ನಂಬರ್ಸ್ ಕೂಡ ಚೇಂಜ್ ಮಾಡಬಹುದು. ಎಷ್ಟು ಲೈನ್ ಅನ್ನ ನೀವು ಪ್ರಿಂಟ್ ಮಾಡಬೇಕು ಅನ್ಕೋತೀರಿ ಅದನ್ನ ಕೂಡ ಮೆನ್ಷನ್ ಮಾಡಬಹುದು. ಟೇಲ್ ಅಂತ ಬರೆದು ಫೈಲ್ ನೇಮ್ ಹಾಕಿದ್ರೆ ಲಾಸ್ಟ್ 10 ಲೈನ್ಸ್ ಆ ಫೈಲ್ ಅಲ್ಲಿ ಯಾವ್ದಿದೆ ಅದು ಡಿಸ್ಪ್ಲೇ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಬೇಸಿಕ್ ಕಮಾಂಡ್ಸ್ ಆಫ್ ದಿ ಯುನಿಕ್ಸ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.